ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ಇವತ್ತು ನಾವು ಆತ್ಮ ಪಾಠದ 4ನೇ ಭಾಗವನ್ನು ನೋಡೋಣ. ಇಂದಿನ 3 ಭಾಗದಲ್ಲಿ ಏನ್ ನೋಡಿದೆವು ಅಂದರೆ, ದೇವರು ಮನುಷ್ಯನನ್ನು ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ, ಆತ್ಮ ಅಂದರೆ ಏನು, ಮನುಷ್ಯ ಸತ್ತ ನಂತರ ಅವನ ಗತಿ ಏನು ಎಂದು ನೋಡಿದೆವು. ಇವತ್ತು ನಾವು ಐಶ್ವರ್ಯವಂತ ಮತ್ತು ಭಿಕ್ಷುಕ ಲಾಜರ್ ಬಗ್ಗೆ ನೋಡೋಣ. ಇವರ ಬಗ್ಗೆ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ, ಲೂಕ 16ನೇ ಅಧ್ಯಾಯ 19ರಿಂದ 31ನೇ ವಚನದಲ್ಲಿ ತಿಳಿಸಿದ್ದಾರೆ. ಐಶ್ವರ್ಯವಂತ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಿಲಲ್ಲಿ ಲಾಜರ್ ಎಂಬ ಒಬ್ಬ ಭಿಕ್ಷುಕ ಬಿದ್ದುಕೊಂಡಿದ್ದನು. ಅವನಿಗೆ ಮೈ ತುಂಬ ಹುಣ್ಣು ಇತ್ತು. ಭಿಕ್ಷುಕ ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಿಲನ್ನು ತಿಂದು ಅವನ ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದನು. ಅದು ಮಾತ್ರ ಅಲ್ಲ, ಅವನ ಹುಣ್ಣುಗಳನ್ನು ನಾಯಿಗಳು ಬಂದು ನೆಕ್ಕುತ್ತಿತ್ತು. ಹೀಗಿರುವಾಗ ಸ್ವಲ್ಪ ಕಾಲದ ನಂತರ ಭಿಕ್ಷುಕ ಲಾಜರ್ ಸಾಯುತ್ತಾನೆ. ಆಗ ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ನಂತರ ಐಶ್ವರ್ಯವಂತನು ಸಹ ಸಾಯುತ್ತಾನೆ. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇದ್ದನು. ಐಶ್ವರ್ಯವಂತನು ದೂರದಿಂದ ನೋಡಿದಾಗ ಲಾಜರನು ಅಬ್ರಹಾಮನ ಎದೆಗೆ ಒರಗಿಕೊಂಡಿದ್ದ. ಅದನ್ನು ನೋಡಿದ ಐಶ್ವರ್ಯವಂತನು, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯೆಯಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಈ ಉರಿಯಲ್ಲಿ ಸಂಕಟ ಪಡುತ್ತಿದ್ದೇನೆ ಎಂದು ಕೂಗಿ ಹೇಳಿದನು. ಅದಕ್ಕೆ ಅಬ್ರಹಾಮನು ಹೇಳುತ್ತಾನೆ, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದೀಯಾ? ಆದರೆ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ ಇರುತ್ತದೆ, ಆದರೆ ನಿನಗೆ ಸಂಕಟ ಇರುತ್ತದೆ. ಇದು ಮಾತ್ರವಲ್ಲ, ನಮಗೂ ನಿಮಗೂ ಮಧ್ಯದಲ್ಲಿ ದೊಡ್ಡದೊಂದು ಡಂಗೂರ ಇದೆ. ಆದ್ದರಿಂದ ಈ ಕಡೆಯಿಂದ ನಿಮ್ಮ ಬಳಿಗೆ ಯಾರೂ ಹೋಗುವುದಕ್ಕೂ ಆಗುವುದಿಲ್ಲ, ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ಬರುವುದಕ್ಕೂ ಆಗುವುದಿಲ್ಲ ಎಂದು ಹೇಳಿದನು. ಆಗ ಐಶ್ವರ್ಯವಂತ, ಅಪ್ಪ, ಹಾಗಾದ್ರೆ ಲಾಜರ್ನನ್ನು ನನ್ನ ತಂದೆಯ ಮನೆಗೆ ಕಳಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ. ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಂದರು. ಅವರು ಇಲ್ಲಿಗೆ ಬಾರದಂತೆ ಲಾಜರನು ತಾನು ನೋಡಿದ್ದನ್ನು ಅವರಿಗೆ ಹೇಳಲಿ ಎಂದು ಹೇಳಿದನು. ಅದಕ್ಕೆ ಅಬ್ರಹಾಮನು ಹೇಳುತ್ತಾರೆ, ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರ ಹತ್ತಿರ ಇದೆ, ಅದನ್ನು ಓದಿ ತಿಳಿದುಕೊಳ್ಳಲಿ ಎಂದು. ಮತ್ತೆ ಐಶ್ವರ್ಯವಂತ, ತಂದೆಯೇ ಅಬ್ರಹಾಮನೇ, ಹಾಗಲ್ಲ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಎಂದು ಹೇಳುತ್ತಾನೆ. ಆಗ ಅಬ್ರಹಾಮನು ಐಶ್ವರ್ಯವಂತನಿಗೆ ಹೇಳುತ್ತಾರೆ, ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದು ಅವರು ಹೋದರೂ ಕೂಡ ಅವರು ಒಪ್ಪುವುದಿಲ್ಲ ಎಂದು. ಈ ವಚನದ ಬಗ್ಗೆ ಕ್ರೈಸ್ತ ಧರ್ಮದಲ್ಲಿ ಏನ್ ಅಭಿಪ್ರಾಯ ಇದೆ ಅಂದ್ರೆ, ಈಗ ನಾವು ಕಷ್ಟದಲ್ಲಿ, ತೊಂದರೆಯಲ್ಲಿ, ವೇದನೆಯಲ್ಲಿ ಇರಬೇಕು. ಈಗ ನಾವು ಕಷ್ಟಪಟ್ಟರೆ ನಾಳೆ ಸುಖವಾಗಿ ಇರ್ಬೋದು. ಈಗ ಏನಾದ್ರೂ ನಾವು ಐಶ್ವರ್ಯವಂತರಾಗಿ ಚೆನ್ನಾಗಿದ್ರೆ ನಾವು ಸೀದಾ ನರಕಕ್ಕೆ ಹೋಗ್ತೀವಿ ಎಂದು ಕೆಲವರ ಅಭಿಪ್ರಾಯ. ಈ ಸಾಮ್ಯದ ಅರ್ಥ ಇದೇನಾ? ಇದು ನಿಜವಾಗಿ ನಡೆದಿರುವ ಘಟನೆನಾ? ಈ ವಚನದಲ್ಲಿ ಐಶ್ವರ್ಯವಂತ ಸುಖ ಸಂತೋಷದಿಂದ ಇದ್ದ ಎಂದು ಕೊಟ್ಟಿದ್ದಾರೆ ಹೊರತು ಅವನು ಬೇರೆಯವರಿಗೆ ಹಿಂಸೆ ಕೊಡ್ತಿದ್ದ, ಮೋಸ ಮಾಡ್ತಿದ್ದ, ತೊಂದರೆ ಕೊಡ್ತಿದ್ದ ಎಂದು ಕೊಟ್ಟಿಲ್ಲ. ಅವನು ಶ್ರೀಮಂತನಾಗಿರುವುದೇ ತಪ್ಪಾ? ಸತ್ಯವೇದದಲ್ಲಿ ಎಷ್ಟೋ ಜನ ಶ್ರೀಮಂತರು ಇದ್ದಾರೆ. ಅಬ್ರಹಾಂ, ಯೋಬ, ದಾವಿದ, ಸೊಲೊಮನ್ ಇವರೆಲ್ಲ ದೇವರ ಮಕ್ಕಳಾಗಿದ್ದರು. ಇವರೆಲ್ಲ ಐಶ್ವರ್ಯವಂತರಾಗಿದ್ರು. ಇವರನ್ನು ದೇವರು ಆಶೀರ್ವದಿಸಿದ್ದಾರೆ. ಧರ್ಮೋಪದೇಶ ಕಂಡ 28ನೇ ಅಧ್ಯಾಯ 1ರಿಂದ 5ನೇ ವಚನದಲ್ಲಿ ಹೇಳುತ್ತಾರೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ರೆ ನೀವು ಹೋಗುವ ಎಲ್ಲಾ ಕಡೆ ನಿಮಗೆ ಆಶೀರ್ವಾದ ಮಾಡ್ತೇನೆ ಎಂದು ಹೇಳಿದರು. ಹಾಗಾದ್ರೆ ಈ ಐಶ್ವರ್ಯ ಆಶೀರ್ವಾದ ಕೊಟ್ಟಿರುವುದು ದೇವರೇ. ಇದರಲ್ಲಿ ತಪ್ಪೇನಿದೆ? ಐಶ್ವರ್ಯ ಅಂದರೆ ದೇವರ ದಯೆ ಎಂದು ಪ್ರಸಂಗಿ 5ನೇ ಅಧ್ಯಾಯ 19ನೇ ವಚನದಲ್ಲಿ ಹೇಳುತ್ತಾರೆ.
ಆತನು ಯಾವನಿಗೆ ಆಸ್ತಿ ಪಾಸ್ತಿಗಳನ್ನು ದಯಪಾಲಿಸುವುದಲ್ಲದೆ ಅದನ್ನು ಅನುಭವಿಸಿ ಪಾಲಿಗೆ ಬಂದದ್ದನ್ನು ಹೊಂದಿ ತನ್ನ ಪ್ರಾಯಸದಲ್ಲಿ ಸಂತೋಷ ಪಡಲು ಶಕ್ತಿ ಕೊಡುವನೋ ಅವನ ಸುಖವು ದೇವರ ಅನುಗ್ರಹ. ಇದರಲ್ಲಿ ಏನ್ ತಪ್ಪಿದೆ? ಐಶ್ವರ್ಯವಂತನ ಮನೆ ಮುಂದೆ ಒಬ್ಬ ಭಿಕ್ಷುಕ ಲಾಜರ್ ದಿನ ಬಂದು ಮನೆಯ ಬಾಗಿಲು ಮುಂದೆ ಕೂತ್ಕೊಳ್ತಿದ್ದ. ಐಶ್ವರ್ಯವಂತನ ಮೇಜಿನ ಮೇಲಿನಿಂದ ಬಿದ್ದ ರೊಟ್ಟಿಯ ತುಂಡನ್ನು ದಿನ ತಿಂತಿದ್ದ. ಇಲ್ಲಿ ಐಶ್ವರ್ಯವಂತ ದಿನಾಲು ರೊಟ್ಟಿ ಹಾಕ್ತಿದ್ದ, ಆದ್ರಿಂದ ಭಿಕ್ಷುಕ ಅಲ್ಲಿ ಇದ್ದ. ಅವನೇನಾದ್ರೂ ರೊಟ್ಟಿ ಹಾಕ್ತಿರ್ಲಿಲ್ಲ ಅಂದ್ರೆ ಆ ಭಿಕ್ಷುಕ ಅಲ್ಲಿ ಇರ್ತಿರ್ಲಿಲ್ಲ. ಏನಾದ್ರೂ ನಮ್ಮ ಮನೆ ಮುಂದೆ ದಿನಾ ಭಿಕ್ಷುಕಗಾರ ಬಂದು ಸುಮ್ನೆ ಅಲ್ಲಿ ಇದ್ರೆ ನಾವು ಸುಮ್ನೆ ಇರ್ತೀವಾ? ಏನೋ ಒಂದ್ ದಿವ್ಸ 2 ದಿವ್ಸ ಊಟ ಕೊಡ್ಬಹುದು, ಅವರು ಸಾಯೋವರೆಗೂ ನಾವು ಊಟ ಹಾಕ್ತೀವಾ? ಖಂಡಿತವಾಗಿ ಇಲ್ಲ. ಈ ವಚನದಲ್ಲಿ ಐಶ್ವರ್ಯವಂತ ಕೆಟ್ಟವನು ಎಂದು ಕೊಟ್ಟಿಲ್ಲ. ಐಶ್ವರ್ಯವಂತ ಭಿಕ್ಷುಕನಿಗೆ ಸಾಯುವವರೆಗೂ ಅವನ ಮನೆ ಬಾಗ್ಲು ಮುಂದೆ ಇರುವುದಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಇದ್ರಲ್ಲಿ ಒಳ್ಳೆಯವನು ಕೆಟ್ಟವನು ಎಂದು ಏನು ಕೊಟ್ಟಿಲ್ಲ. ದೇವರ ಆಶೀರ್ವಾದ ಕೃಪೆ ಇತ್ತು ಅಂದ್ರೆ ಅವನು ಐಶ್ವರ್ಯವಂತನಾಗಿರಬೇಕು ತಾನೆ. ಮತ್ತೆ ಯಾಕೆ ಭಿಕ್ಷುಕನಾದ? ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 15 ಮತ್ತು 27ನೇ ವಚನದಲ್ಲಿ ಹೇಳುತ್ತಾರೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆ ವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭವು ನಿಮಗೆ ಪ್ರಾಪ್ತವಾಗುವುದು. ಅದು ಯಾವುದು ಅಂದರೆ ಐಗುಪ್ತರ ಹುಣ್ಣು, ಬಾವು, ತುರುಕಜ್ಜಿ ಮುಂತಾದ ವಾಸಿಯಾಗದ ರೋಗಗಳಿಂದ ಯೆಹೋವನು ನಿಮ್ಮನ್ನು ಬಾಧಿಸುವನು ಎಂದು ಹೇಳುತ್ತಾರೆ. ಹಾಗಾದ್ರೆ ಭಿಕ್ಷುಕ ಲಾಜರ್ ದೇವರಿಗೆ ವಿಧೇಯನಾಗಿಲ್ಲ ಎಂದು ಅರ್ಥ. ಇವನು ಒಳ್ಳೆಯವನು ಎಂದು ಕೊಟ್ಟಿದ್ದಾರಾ ಅಂದ್ರೆ ಇಲ್ಲ, ಕೊಟ್ಟಿಲ್ಲ. ವಾಕ್ಯದ ಪ್ರಕಾರ ನೋಡಿದರೆ ಭಿಕ್ಷುಕ ಲಾಜರ್ ಕೆಟ್ಟವಂತರ ಕಾಣಿಸ್ತಾನೆ, ಐಶ್ವರ್ಯವಂತ ಒಳ್ಳೆಯವಂತರ ಕಾಣಿಸ್ತಾನೆ. ಈ ವಚನನ ನೇರವಾಗಿ ತೆಗೆದುಕೊಂಡ್ರೆ ಲೋಕದಲ್ಲಿ ಇರುವಂತ ಎಲ್ಲ ಐಶ್ವರ್ಯವಂತರು ಸೀದಾ ನರಕಕ್ಕೆ ಹೋಗ್ಬೇಕು. ಹಾಗಾದ್ರೆ ನಾವು ಭಿಕ್ಷುಕರಾಗಿ ಇರ್ಬೇಕಾ? ನಮ್ಗೆ ಹುಣ್ಣು ಬಂದು ನಾಯಿ ನೆಕ್ರೆ ಮಾತ್ರ ನಮ್ಗೆ ಪರಲೋಕನ? ಐಶ್ವರ್ಯವಂತ ಸತ್ತಿದ ತಕ್ಷಣ ಪಾತಾಳದೊಳಗೆ ಹೋದ. ಹಾಗಾದ್ರೆ ಮನುಷ್ಯ ಸತ್ತಿದ ತಕ್ಷಣವೇ ಅವನಿಗೆ ನ್ಯಾಯ ತೀರ್ಪು ಆಗೋಯ್ತಾ? ಯೇಸು ಕ್ರಿಸ್ತರು 2ನೇ ಬರುವಿಕೆಯಲ್ಲಿ ನ್ಯಾಯ ತೀರ್ಪು ಇದೆ ಎಂದು ಹೇಳ್ತಾರಲ್ಲ, ಅದು ಯಾತಕ್ಕೆ? ಭಿಕ್ಷುಕ ಲಾಜರ್ ಪರಲೋಕಕ್ಕೆ ಹೋದ ಎಂದು ಕೊಟ್ಟಿಲ್ಲ, ಅಬ್ರಹಾಮನ ಎದೆಗೆ ಒರಗಿಸಿದರು ಎಂದು ಇದೆ. ಅಬ್ರಹಾಮನ ಹತ್ತಿರ ಮಗ ಇರುತ್ತಾನೆ, ಅದು ಬಿಟ್ಟು ಲೋಕದಲ್ಲಿ ಇರುವಂತ ಎಲ್ಲಾ ಭಿಕ್ಷುಕರನ್ನು ಅಬ್ರಹಾಮನ ಎದೆಗೆ ಒರಗಿಸುವುದಕ್ಕೆ ಆಗುತ್ತಾ? ಇಲ್ಲಿ ಅಬ್ರಹಾಮನ ಎದೆಗೆ ಒರಗಿಸಿದರು ಎಂದರೆ ಏನು ಎಂದು ಯಾಕೆ ಇಲ್ಲಿ ಕೊಟ್ಟಿದ್ದಾರೆ? ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ತನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ ಅಂದರೆ ಏನು? ಅವನು ದೂರದಿಂದ ನೋಡಿದರೆ ಎಲ್ಲಾ ಕಾಣಿಸುತ್ತದೆ, ಮಾತನಾಡಬಹುದು, ಎಲ್ಲ ಕೇಳಿಸುತ್ತದೆ, ಆದ್ರೆ ಅವರು ಆ ಕಡೆಯಿಂದ ಈ ಕಡೆ ಬರುವುದಕ್ಕೆ ಆಗುವುದಿಲ್ಲ. ಇದರ ಅರ್ಥ ಏನು? ಹಾಗಾದ್ರೆ ಪರಲೋಕ ನರಕ 2 ಪಕ್ಕದಲ್ಲಿ ಇದೆಯಾ? ಈ ರೀತಿ ಏನಾದ್ರೂ ಇದ್ರೂ ಪರಲೋಕದಲ್ಲಿ ಇರುವವರು ನೆಮ್ಮದಿಯಿಂದ ಇರುವುದಕ್ಕೆ ಆಗೋದಿಲ್ಲ. ನರಕದಲ್ಲಿ ಇರುವವರು ವೇದನೆಯಿಂದ ಕಿರ್ಚಾಡ್ತಾ ಕೂಗಾಡ್ತಾ ಇರ್ತಾರೆ. ಹಾಗಾದ್ರೆ ಇದರ ಅರ್ಥ ಏನು? ಇದು ನಿಜವಾಗಿ ನಡೆದಿರುವ ಘಟನೆನಾ ಅಂದ್ರೆ ಇಲ್ಲ, ಇದು ಒಂದು ಸಾಮ್ಯ. ಇದು ನಿಜವಾದ ಘಟನೆ ಅಲ್ಲ ಎಂದು ಹೇಗೆ ಹೇಳುವುದಕ್ಕೆ ಸಾಧ್ಯ? ವಾಕ್ಯದಲ್ಲೇ ನಮಗೆ ಉತ್ತರ ಸಿಗುತ್ತದೆ. ವಾಕ್ಯದ ಮೇಲೆ ಕೆಳಗೆ ಓದಿದರೆ ನಮಗೆ ಅರ್ಥ ಗೊತ್ತಾಗುತ್ತದೆ. ಯೇಸು ಕ್ರಿಸ್ತರು ಲೂಕ 16ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳಬೇಕಾದ್ರೆ ಇಲ್ಲಿ ಯಾವುದೋ ಒಂದು ಘಟನೆ ನಡೆದಿದೆ. ಆ ಘಟನೆಯ ಆಧಾರದ ಮೇಲೆ ಯೇಸು ಕ್ರಿಸ್ತರು 4 ಸಾಮ್ಯಗಳನ್ನು ಹೇಳ್ತಾರೆ. ಅವರು ಆರಂಭ ಮಾಡಿದ್ದು ಲೂಕ 15ನೇ ಅಧ್ಯಾಯದಿಂದ. ಯೇಸು ಕ್ರಿಸ್ತರು ಇಲ್ಲಿ ಪರಿಸಾಯರಿಗೆ ಶಾಸ್ತ್ರಿಗಳಿಗೆ ಉಪದೇಶ ಮಾಡುವುದಕ್ಕೆ ಶುರು ಮಾಡ್ತಾರೆ. ಲೂಕ 15ನೇ ಅಧ್ಯಾಯ 1ರಿಂದ 3ನೇ ವಚನದಲ್ಲಿ ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲಾ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು ಪರಿಸಾಯರು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣಗುಟ್ಟುತ್ತಿದ್ದರು. ಆಗ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಯೇಸು ಕ್ರಿಸ್ತರು ಮಾತನಾಡಬೇಕಾದ್ರೆ ಸಾಮ್ಯದ ರೀತಿಯಲ್ಲಿ ಮಾತನಾಡುತ್ತಿದ್ದರು. ಲೂಕ 15ನೇ ಅಧ್ಯಾಯದಿಂದ ಸಾಮ್ಯಗಳನ್ನು ಹೇಳುವುದಕ್ಕೆ ಶುರು ಮಾಡಿದ್ರು. ಮತ್ತಾಯ 13ನೇ ಅಧ್ಯಾಯ 34ನೇ ವಚನದಲ್ಲಿ ಯೇಸು ಈ ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ ಸಾಮ್ಯ ರೂಪವಾಗಿ ಹೇಳಿದನು, ಸಾಮ್ಯವಿಲ್ಲದೆ ಒಂದನ್ನು ಹೇಳಲಿಲ್ಲ. ಯೇಸು ಕ್ರಿಸ್ತರು ಅಧಿಕವಾಗಿ ಸಾಮ್ಯದ ರೀತಿಯಲ್ಲಿ ಮಾತನಾಡಿದ್ದಾರೆ. ಲೂಕ 16ನೇ ಅಧ್ಯಾಯ 1ನೇ ವಚನದಲ್ಲಿ ಯೇಸು ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ,
ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಒಬ್ಬ ಮನೆವಾರ್ತೆಯವನಿದ್ದನು ಎಂದು ಪ್ರಾರಂಭ ಮಾಡ್ತಾರೆ. ಇಲ್ಲಿ ಹೇಗ್ ಪ್ರಾರಂಭ ಮಾಡ್ತಾರೋ ಅದೇ ರೀತಿ 16ನೇ ಅಧ್ಯಾಯ 19ನೇ ವಚನದಲ್ಲೂ ಕೂಡ ಪ್ರಾರಂಭ ಮಾಡ್ತಾರೆ. ಏನಂತ ಅಂದ್ರೆ ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು ಎಂದು ಪ್ರಾರಂಭ ಮಾಡುತ್ತಾರೆ. 19ನೇ ವಚನದ ಮುಂಚೆ ಹೆಡ್ಡಿಂಗ್ ನಲ್ಲಿ ಭೋಗ ಪುರುಷನು ಭಿಕ್ಷುಕಗಾರನು ಇವರ ದೃಷ್ಟಾಂತ ಎಂದು ಇದೆ. ದೃಷ್ಟಾಂತ ಅಂದರೆ ಕಾಲ್ಪನಿಕ ಕತೆ. ಇದು ನೇರವಾಗಿ ನಡೆದಿರುವ ಘಟನೆ ಅಲ್ಲ. ಇದನ್ನು ಸಾಮ್ಯದ ರೀತಿಯಲ್ಲಿ ಹೇಳಿರುವುದು. ಯೇಸು ಕ್ರಿಸ್ತರು ಹೇಳಿರುವ ಸಾಮ್ಯದಲ್ಲಿ ಯಾವುದರಲ್ಲೂ ಹೆಸರು ಕೊಟ್ಟಿಲ್ಲ. ಲೂಕ 16ನೇ ಅಧ್ಯಾಯ 19ನೇ ವಚನದಲ್ಲಿ ಲಾಜರ್ ಎಂದು ಹೆಸರು ಕೊಟ್ಟಿದ್ದಾರೆ. ಯಾಕೆ ಯೇಸು ಕ್ರಿಸ್ತರು ಲಾಜರ್ ಎಂದು ಹೆಸರು ಉಪಯೋಗಿಸಿದ್ದಾರೆ ಅಂದ್ರೆ, ಲಾಜರ್ ಎಂದರೆ ಆ ಕಾಲದಲ್ಲಿ ಎಲ್ಲರೂ ಸಾಮಾನ್ಯವಾಗಿ ಕರೆಯುವಂತ ಒಂದು ಹೆಸರು. ಉದಾಹರಣೆ ನೋಡುವುದಾದ್ರೆ, ನಮ್ಮ ದೇಶದಲ್ಲೂ ಕೂಡ ನೋಡ್ಬೇಕಾದ್ರೆ ಸಾಮಾನ್ಯವಾಗಿ ಕೆಲವೊಂದು ಹೆಸರುಗಳನ್ನು ನಾವು ಕರೆಯುತ್ತೇವೆ. ನಮ್ಮ ಕರ್ನಾಟಕದಲ್ಲಿ ನೋಡುದಾದ್ರೆ ಬಾಪ ಇಲ್ಲಿ ರಾಜ ಎಂದು ಕರೆಯುತ್ತಾರೆ. ಅದೇ ನಮ್ಮ ಆಂಧ್ರ ದೇಶಕ್ಕೆ ಅಲ್ಲಿ ಹೋದ್ರೆ ಬಾಬು ಇಕ್ಕಡ್ರ ಎಂದು ಪಿಲಿಸ್ತಾರೋ. ನಾವು ತಮಿಳ್ನಾಡಿಗೆ ಹೋದ್ರೆ ಅಯ್ಯ ಹಿಂಗ ವಾಂಗಯ್ಯ ಎಂದು ಕರೆಯುತ್ತಾರೆ. ಇದೇ ರೀತಿ ಯೇಸು ಕ್ರಿಸ್ತರ ಕಾಲದಲ್ಲಿ ಇಸ್ರಾಯೇಲ್ನಲ್ಲಿ ಲಾಜರ್ ಎಂದರೆ ಸಾಮಾನ್ಯವಾಗಿ ಕರೆಯುವ ಹೆಸರು. ಐಶ್ವರ್ಯವಂತ ಅಂದರೆ ದೇವರು ಮೊದಲು ತನ್ನ ರಾಜ್ಯವನ್ನು ಇಸ್ರಾಯೇಲ್ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದರು. ವಿಮೋಚನೆ ಕಾಂಡ 19ನೇ ಅಧ್ಯಾಯ 5ನೇ ವಚನ. ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಗಳನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ. ಹಾಗಾದ್ರೆ ದೇವರು ತನ್ನ ರಾಜ್ಯವನ್ನು ಇಸ್ರಾಯೇಲ್ನಲ್ಲಿ ಸ್ಥಾಪನೆ ಮಾಡಿದರು. ಐಗುಪ್ತ ದೇಶದಿಂದ ಜನರನ್ನು ಬಿಡುಗಡೆ ಮಾಡಿಕೊಂಡು ಕಾನಾನ್ ದೇಶಕ್ಕೆ ಸೇರಿಸ್ತಾರೆ. ಐಶ್ವರ್ಯವಂತನು ನಯವಾದ ನಾರುಮಡಿಯನ್ನು ಧರಿಸಿಕೊಂಡಿದ್ದ, ಅಂದ್ರೆ ಬಿಳಿ ನಿಲುವಂಗಿ ಧರಿಸಿಕೊಂಡಿದ್ದ. ಬಿಳಿ ನಿಲುವಂಗಿ ಅಂದ್ರೆ ಪ್ರಕಟಣೆ 19ನೇ ಅಧ್ಯಾಯ 8ನೇ ವಚನ. ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಯಿತು. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. ದೇವರು ಇಸ್ರಾಯೇಲ್ ಜನರನ್ನು ನೀತಿವಂತರಾಗಿ ಮಾಡಿದರು. ಹೇಗೆ ಮಾಡಿದರು ಅಂದರೆ, ಅವರು ಕೊಡುವ ಬಲಿಗಳ ಮುಖಾಂತರ ಅವರ ಪಾಪಗಳನ್ನು ಕ್ಷಮಿಸಿ ಅವರನ್ನು ನೀತಿವಂತರಾಗಿ ಪರಿಗಣಿಸಿದರು. ಐಶ್ವರ್ಯವಂತ ದಿನ ರೊಟ್ಟಿ ತಿನ್ನುತ್ತಿದ್ದ, ಸುಖದಿಂದ ಇದ್ದ. ರೊಟ್ಟಿ ಅಂದರೆ ದೇವರ ವಾಕ್ಯ. ದೇವರ ವಾಕ್ಯ ನಿತ್ಯ ಯಾರಿಗೆ ಕೊಡುತ್ತಿದ್ದರು ಅಂದರೆ ಇಸ್ರಾಯೇಲ್ ಜನರಿಗೆ. ಇಸ್ರಾಯೇಲ್ ಜನರು ದೇವರ ಕೃಪೆ ದಯೆಯನ್ನು ಹೊಂದಿ ಐಶ್ವರ್ಯವಂತರಾಗಿದ್ರು. ರೋಮಾಪುರದವರಿಗೆ 9ನೇ ಅಧ್ಯಾಯ 4 ಮತ್ತು 5ನೇ ವಚನ. ಅವರು ಇಸ್ರಾಯೇಲ್ನ ವಂಶದವರು, ದೇವರು ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದರು. ಅವರಲ್ಲಿ ದೇವರ ತೇಜಸ್ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಯನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಅಬ್ರಹಾಂ, ಇಸಾಕ, ಯಾಕೋಬರು ಅವರ ಪಿತೃಗಳೇ. ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದವನು. ದೇವರು ಇಸ್ರಾಯೇಲ್ ಜನರಿಗೆ ದೇವದರ್ಶನ ಗುಡಾರ, ಒಡಂಬಡಿಕೆ, ಪ್ರವಾದಿಗಳನ್ನು, ರಾಜರುಗಳನ್ನು, ನಿತ್ಯ ಯಜ್ಞ ಇವೆಲ್ಲವನ್ನು ಇಸ್ರಾಯೇಲ್ ಜನರಿಗೆ ಕೊಟ್ಟಿದ್ದು. ಯೇಸು ಕ್ರಿಸ್ತರನ್ನ ದೇವರು ಇಸ್ರಾಯೇಲ್ಗೆನೆ ಕಳಿಸಿಕೊಟ್ಟಿದ್ದು. ತುಂಬಾ ಐಶ್ವರ್ಯವಂತರು ಯಾರು ಅಂದ್ರೆ ಇಸ್ರಾಯೇಲ್ ರಾಜ್ಯದವರು. ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 7ನೇ ವಚನ. ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗಲೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಲ್ಲ. ಬೇರೆ ಎಷ್ಟೋ ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರೋನು? ದೇವರಿಗೆ ಹತ್ತಿರವಾಗಿರುವಂತ ರಾಜ್ಯ ಇಸ್ರಾಯೇಲ್. ಐಶ್ವರ್ಯವಂತ ಯಾರು ಅಂದ್ರೆ ಇಸ್ರಾಯೇಲ್ ಜನರು. ಭಿಕ್ಷುಕ ಅಂದರೆ ಯಾರು ಎಂದು ನೋಡೋಣ. ಭಿಕ್ಷುಕ ಐಶ್ವರ್ಯವಂತನ ಮನೆ ಬಾಗಿಲ ಮುಂದೆ ಬಿದ್ದಿದ್ದ. ಅವನ ಮೈಯೆಲ್ಲ ಹುಣ್ಣು, ನಾಯಿಗಳು ಅವನ ಹುಣ್ಣುಗಳನ್ನು ನೆಕ್ಕುತ್ತಿದ್ದವು. ಇವನ್ ಯಾರು ಅಂದ್ರೆ ಯಾಜಕ ಕಾಂಡ 11ನೇ ಅಧ್ಯಾಯದಲ್ಲಿ ಅನ್ಯ ಜನಾಂಗದವ್ರನ್ನ ನಾಯಿಗೆ ಹೋಲಿಸಿದ್ದಾರೆ. ಮೈಯೆಲ್ಲ ಹುಣ್ಣು ತರ ತುಂಬಿರುವಂತ ಅನ್ಯ ಜನಾಂಗದವರು. ಅವರು ಮಾಡುವ ವಿಗ್ರಹಾರಾಧನೆ, ಬಲಿಗಳನ್ನು ಕೊಡುವುದು, ವರ್ಷಿಪ್ ಮಾಡೋದು, ಅವರು ಮಾಡುವಂತ ಎಲ್ಲ ಅಸಹ್ಯವಾದ ಕಾರ್ಯಗಳು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿತ್ತು. ಎಫೆಸದವರಿಗೆ 2ನೇ ಅಧ್ಯಾಯ 12, 13ನೇ ವಚನ. ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಯಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರು ಆಗಿದ್ದರೆಂದು ಜ್ಞಾಪಕ ಮಾಡಿಕೊಳ್ಳಿರಿ.
ನಾವು ದೇವರಿಂದ ದೂರವಾಗಿ ಯಾವ ನಿರೀಕ್ಷೆನೂ ಇಲ್ಲದೆ, ದೇವರಿಗೂ ನಮಗೂ ಸಂಬಂಧನೇ ಇಲ್ಲದೆ, ದೇವರಿಂದ ದೂರವಾಗಿರುವ ನಾವು ಅನ್ಯ ಜನಾಂಗದವರು ದೇವರ ದೃಷ್ಟಿಯಲ್ಲಿ ಭಿಕ್ಷುಕರ ರೀತಿ ಇದ್ವಿ. ನಮ್ಮಲ್ಲಿ ಸಮಾಧಾನ ಇಲ್ಲ, ಮೈಯೆಲ್ಲ ಹುಣ್ಣಿಂದ ತುಂಬಿತ್ತು. ನಾವು ಮಾಡುವಂತ ಕೆಲಸಗಳು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಒಂದು ಕಾಲ ಬಂತು, ಇಬ್ಬರು ತೀರಿಕೊಂಡ್ರು. ಇಬ್ಬರು ಯಾಕೆ ಒಂದೇ ಸಮಯದಲ್ಲಿ ತೀರ್ಕೊಂಡ್ರು? ಯೆಹೂದ್ಯರ ಕಾಲ ಮುಗಿಯಿತು, ಅನ್ಯ ಜನಾಂಗದ ಕಾಲ ಪ್ರಾರಂಭವಾಯಿತು. ರೋಮಾಪುರದವರಿಗೆ 10ನೇ ಅಧ್ಯಾಯ 4ನೇ ವಚನ. ನಮ್ಮವರೆಲ್ಲರಿಗೆ ನೀತಿಯನ್ನು ದೊರಕಿಸುವುದು ಕ್ರಿಸ್ತನಿಂದಲೇ. ಕರ್ಮ ಮಾರ್ಗಕ್ಕೆ ಅಂತ್ಯವಾಯಿತು. ಏಸು ಕ್ರಿಸ್ತರಿಂದಲೇ ಯೆಹೂದ್ಯರ ಕಾಲ, ನ್ಯಾಯ ಪ್ರಮಾಣದ ಕಾಲ ಮುಗಿಯಿತು. ಏಸು ಕ್ರಿಸ್ತರು ಯೆಹೂದ್ಯರನ್ನ ಎಷ್ಟೋ ಸಾರಿ ತಿದ್ದುವುದಕ್ಕೆ ಪ್ರಯತ್ನ ಪಟ್ಟರು, ಆದ್ರೆ ಅವರು ತಿದ್ದುಕೊಳ್ಳಿಲ್ಲ. ಮತ್ತಾಯ 23ನೇ ಅಧ್ಯಾಯ 37ನೇ ವಚನ. ಎರುಸಲೇಮೇ ಎರುಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲೆಸೆದುಕೊಳ್ಳುವವಳೆ. ಕೋಳಿ ತನ್ನ ಮರಿಯನ್ನು ರೆಕ್ಕೆಗಳ ಕೆಳಗೆ ಕೂರಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂರಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದ್ರೆ ನಿನಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಮತ್ತಾಯ 21ನೇ ಅಧ್ಯಾಯ 23ನೇ ವಚನದಲ್ಲಿ ಹೇಳುತ್ತಾರೆ, ಆದ್ದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಾಂಗಕ್ಕೆ ಕೊಡಲಾಗುವುದು. ದೇವರು ಯೆಹೂದ್ಯರಿಗೆ ಇಷ್ಟು ದಿನ ಕೊಟ್ಟಂತ ಕೃಪೆಯನ್ನು ತೆಗೆದು ಅನ್ಯ ಜನಾಂಗಗಳ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಶುರು ಮಾಡಿದ್ರು. ಏಸು ಕ್ರಿಸ್ತರು ಯಾವಾಗ ಶಿಲುಬೆಯ ಮೇಲೆ ಸತ್ತರೋ ಆವಾಗ್ಲೇ ಯೆಹೂದ್ಯರಿಗೆ ಕೃಪೆ ಕಾಲ ತೀರಿತು. ಅಲ್ಲಿಂದ ಅನ್ಯ ಜನಾಂಗದವರ ಮೇಲೆ ದೇವರ ಕೋಪ ತೀರಿತು. ಆಗ ಸಮಾಧಾನ ಬರೋದಕ್ಕೆ ಪ್ರಾರಂಭವಾಯಿತು. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 46ನೇ ವಚನ. ಆಗ ಪೌಲನು ಬರ್ನಬನು ಧೈರ್ಯದಿಂದ ಮಾತಾಡಿ, ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು, ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡದ್ದರಿಂದ ಇಗೋ ನಾನು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇನೆ ಎಂದು ಹೇಳಿದರು. ಭಿಕ್ಷುಕ ಲಾಜರ್ ಐಶ್ವರ್ಯವಂತನ ಮೇಜಿನ ಮೇಲಿನಿಂದ ಬಿದ್ದಂತ ರೊಟ್ಟಿಯ ತುಂಡುಗಳಿಗಾಗಿ ಕಾಯ್ತಿದ್ದ. ಆ ತುಂಡುಗಳನ್ನು ತಿಂತಿದ್ದ. ಇದರ ಅರ್ಥ, ನಾವು ಅನ್ಯ ಜನಾಂಗರಾಗಿರುವಂತ ನಾವು ಚಿಕ್ಕ ಚಿಕ್ಕ ಆಶೀರ್ವಾದಗಳಿಗಾಗಿ ದೇವರ ಹತ್ರ ಭಿಕ್ಷೆ ಬೇಡ್ತಿದ್ದೋ. ಐಶ್ವರ್ಯವಂತ ಮತ್ತು ಭಿಕ್ಷುಕ ಲಾಜರ್ ಇಬ್ಬರ ನಡುವೆ ಬರುವಂತ ಮಾತು ಮತ್ತಾಯ 15ನೇ ಅಧ್ಯಾಯ 22ರಿಂದ 27ನೇ ವಚನದಲ್ಲಿ ನೋಡಬಹುದು. ಕಾನಾನಿಯಳೊಬ್ಬಳು ಶ್ರೀ ಯೇಸು ಕ್ರಿಸ್ತರ ಹತ್ತಿರ ಬಂದು, ಸ್ವಾಮಿ, ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗುತ್ತಾಳೆ. ಯೇಸು ಕ್ರಿಸ್ತರು ಆಕೆಗೆ ಏನು ಉತ್ತರ ಕೊಡೋದಿಲ್ಲ. ಆಗ ಶಿಷ್ಯರು ಕ್ರಿಸ್ತರಿಗೆ, ಆ ಸ್ತ್ರೀ ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ ಎಂದು ಹೇಳುತ್ತಾರೆ. ಅದಕ್ಕೆ ಯೇಸು ಕ್ರಿಸ್ತರು ಹೇಳುತ್ತಾರೆ, ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲ್ನ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳಿಸಲ್ಪಟ್ಟವನಲ್ಲ ಎಂದು. ಆಗ ಆ ಸ್ತ್ರೀ ಕ್ರಿಸ್ತರಿಗೆ ಅಡ್ಡ ಬಿದ್ದು, ಸ್ವಾಮಿ, ನನಗೆ ಅನುಗ್ರಹ ಮಾಡಬೇಕು ಎಂದು ಕೇಳಿಕೊಳ್ತಾಳೆ. ಅದಕ್ಕೆ ಯೇಸು ಕ್ರಿಸ್ತರು ಹೇಳುತ್ತಾರೆ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು. ಮತ್ತೆ ಆ ಸ್ತ್ರೀ, ಸ್ವಾಮಿ, ಆ ಮಾತು ನಿಜವೇ. ನಾಯಿ ಮರಿಗಳಂತೂ ತಮ್ಮ ಯಜಮಾನನ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತಾವಲ್ಲ, ನಾವು ಅದಕ್ಕೆ ಯೋಗ್ಯರಲ್ಲ, ಆದ್ರೆ ಸ್ವಲ್ಪ ರೊಟ್ಟಿಯನ್ನು ಕೊಡಿ ಎಂದು ಕೇಳಿಕೊಳ್ತಾಳೆ. ಕ್ರಿಸ್ತರು ಇದನ್ನು ಕೇಳಿ ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಅನ್ಯ ಜನಾಂಗದವರು ದೇವರ ಹತ್ತಿರ ಸ್ವಲ್ಪ ಕೃಪೆ ದಯೆಯನ್ನು ಕೇಳುತ್ತಿದ್ರು. ಇಬ್ಬರು ತೀರಿಕೊಂಡ್ರು. ಆಮೇಲೆ ಲಾಜರ್ನ ದೇವದೂತನ ಹತ್ರ ಕರೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಅಬ್ರಹಾಮನ್ ಎಂದರೆ ತಂದೆಯಾದ ದೇವರಿಗೆ ಛಾಯೆ. ಗಲಾತ್ಯರ 3ನೇ ಅಧ್ಯಾಯ 7 ಮತ್ತು 8ನೇ ವಚನ ಮತ್ತು 29ನೇ ವಚನ. ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಹಾಮನಿಗೆ, ನಿನ್ನ ಮೂಲಕ ಎಲ್ಲ ಜನಾಂಗದವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭ ವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು. ದೇವರು ಅಬ್ರಹಾಮನ ಮುಖಾಂತರ ಅನ್ಯ ಜನರಿಗೆ ನೀತಿವಂತರಾಗಿ ಮಾಡಿದ್ದಾರೆ. ನಾವು ಕ್ರಿಸ್ತನಲ್ಲಿ ಇದ್ದರೆ ಅಬ್ರಹಾಮನ ವಂಶದವರು ವಾಗ್ದಾನಕ್ಕೆ ಬಾಧ್ಯಸ್ಥರು. ಅಬ್ರಹಾಮನ ಎದೆಗೆ ಒರಗಿಸಿದರು ಅಂದರೆ ಅಬ್ರಹಾಮನ ಬಳಿಯಲ್ಲಿ ಮಕ್ಕಳು ಇರುತ್ತಾರೆ.
ದೇವರ ಮಕ್ಕಳಾಗುವುದಕ್ಕೆ ಅನ್ಯ ಜನಾಂಗದವರಾದ ನಮ್ಗೆ ದೇವರು ಕೃಪೆ ಕೊಟ್ಟಿದ್ದಾರೆ. ಯೋಹಾನ 1 ಅಧ್ಯಾಯ 12 ವಚನ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಈ ಅಧಿಕಾರ ಕೊಟ್ಟಿರುವುದು ಯಾರು ಅಂದ್ರೆ ದೇವದೂತರು. ಯಾರು ಈ ದೇವದೂತರು ಅಂದ್ರೆ ಅನ್ಯ ಜನಾಂಗದವ್ರನ್ನ ದೇವರ ಮಕ್ಕಳಾಗುವುದಕ್ಕೆ ಕರೆದುಕೊಂಡು ಹೋಗಿರುವ ದೇವದೂತರು, ಅಪೋಸ್ತಲರು. ಸತ್ಯವೇದದಲ್ಲಿ ಮನುಷ್ಯರಿಗೆ ದೇವದೂತರು ಎಂದು ಕರೆಯುತ್ತಾರೆ. ದೇವರ ವಾಕ್ಯ ಯಾರು ಹೇಳುತ್ತಾರೋ ಅವರೆಲ್ಲ ದೇವದೂತರು. ಮಲಾಕಿ 2 ಅಧ್ಯಾಯ 7 ವಚನ. ಜ್ಞಾನಾನುಸಾರವಾಗಿ ಮಾತನಾಡುವುದು ಯಾಜಕನ ತುಟಿಗಳ ಧರ್ಮವಷ್ಟೇ. ಅವನು ಸೇನಾಧೀಶ್ವರ ಯೆಹೋವನ ದೂತನಾಗಿರುವ ಕಾರಣ ಜನರು ಅವನ ಬಾಯಿಂದ ಧರ್ಮೋಪದೇಶವನ್ನು ಕೇಳಿಕೊಳ್ಳತಕ್ಕದ್ದು. ಇಲ್ಲಿ ಯಾಜಕರನ್ನು ಯೆಹೋವನ ದೂತನು ಎಂದು ಹೇಳುತ್ತಾರೆ. ಹಾಗಾದ್ರೆ ಯಾಜಕ ದೂತನ ಅಂದ್ರೆ ದೂತರಿಗೆ ಹೋಲಿಕೆ ಮಾಡಿದ್ದಾರೆ. ಯಾಕಂದ್ರೆ ಅವನ ಬಾಯಲ್ಲಿ ದೇವರ ವಾಕ್ಯ ಇದೆ. ಅಪೊಸ್ತಲರ ಬಾಯಲ್ಲಿ ದೇವರ ವಾಕ್ಯ ಇತ್ತು. ಲೋಕದ ಕಟ್ಟ ಕಡೆಗೆ ಹೋಗಿ ಸುವಾರ್ತೆ ಸಾರಿ ಎಲ್ಲರನ್ನು ಕ್ರಿಸ್ತರ ಹತ್ತಿರಕ್ಕೆ ತಂದಿರುವುದರಿಂದಲೇ ಇವರೇ ಆ ದೂತರು. ಮಲಾಕಿ 3 ಅಧ್ಯಾಯ 1 ವಚನದಲ್ಲಿ ಹೇಳುತ್ತಾರೆ, ಇಗೋ ನನ್ನ ದೂತನನ್ನು ಕಳಿಸುತ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು ಎಂದು. ಇಲ್ಲಿ ಸ್ನಾನಿಕನಾದ ಯೋಹಾನನ ಬಗ್ಗೆ ಹೇಳ್ತಾ ಇದ್ದಾರೆ. ಯೇಸು ಕ್ರಿಸ್ತರ ಮೊದಲನೇ ಬರುವಿಕೆಯಲ್ಲಿ ಮಾರ್ಗವನ್ನು ಸಿದ್ಧ ಮಾಡಿದ್ದು ಸ್ನಾನಿಕನಾದ ಯೋಹಾನ. ಸ್ನಾನಿಕನಾದ ಯೋಹಾನನನ್ನು ದೂತರಿಗೆ ಹೋಲಿಕೆ ಮಾಡಿದ್ದಾರೆ. ಈ ರೀತಿ ಅಪೋಸ್ತಲರು ಕೂಡ ದೂತರು. ಈ ದೂತರು ಅನ್ಯ ಜನಾಂಗದವ್ರನ್ನ ದೇವರ ಕಡೆಗೆ ಸೇರಿಸಿದ್ರು. ಭಿಕ್ಷುಕ ಅಬ್ರಹಾಮನ ಎದೆಗೆ ಒರಗಿಸಿಕೊಂಡ್ರೆ ಐಶ್ವರ್ಯವಂತ ಪಾತಾಳಕ್ಕೆ ಹೋಗಿ ಯಾತನೆ ಪಡ್ತಿದ್ದ. ಯೆಹೂದ್ಯರು ದೇವರ ಕೃಪೆಯಲ್ಲಿ ಏನೂ ಇಲ್ಲದವರಾದ್ರು. 70ನೇ ಇಸ್ವಿಯಲ್ಲಿ ರೋಮನ್ಸ್ ಜನರು ಬಂದು ಇಸ್ರಾಯೇಲ್ ರಾಜ್ಯವನ್ನೇ ಸರ್ವನಾಶ ಮಾಡ್ತಾರೆ. ಒಬ್ಬ ಯೆಹೂದ್ಯರು ಕೂಡ ಇಸ್ರಾಯೇಲ್ ನಲ್ಲಿ ಇರಬಾರ್ದು, ಆ ರೀತಿ ಮಾಡ್ತಾರೆ. ವರ್ಲ್ಡ್ ಮ್ಯಾಪ್ ನಲ್ಲಿ 1845 ವರ್ಷದವರೆಗೂ ಇಸ್ರಾಯೇಲ್ ರಾಜ್ಯನೇ ಇಲ್ಲ. ಆ ರೀತಿ ಯೆಹೂದ್ಯರನ್ನ ಚದುರಿಸಿ ಬಿಡ್ತಾರೆ. ರೋಮನ್ಸ್ಗೆ ಚೆನ್ನಾಗಿ ಗೊತ್ತಿತ್ತು, ಯೆಹೂದ್ಯರನ್ನ ಸೆರೆಗೆ ಕರೆದುಕೊಂಡೋದ್ರೆ ಮತ್ತೆ ಅದೇ ಭೂಮಿಗೆ ಬರ್ತಾರೆ, ಅದೇ ದೇವರನ್ನೇ ಆರಾಧನೆ ಮಾಡ್ತಾರೆ, ಅದೇ ಆಲಯವನ್ನೇ ಕಟ್ಟುತ್ತಾರೆ ಎಂದು ಗೊತ್ತಿತ್ತು ಅವ್ರಿಗೆ. ಯೆಹೂದ್ಯರು 3 ಸಲ ದೇವರ ಆಲಯವನ್ನು ಕಟ್ಟುತ್ತಾರೆ. ಮೊದಲನೆಯ ಸಾರಿ ಸೊಲೊಮನ್ ದೇವರ ಆಲಯವನ್ನು ಕಟ್ಟಿದ. ಅದನ್ನ ಬಾಬಿಲೋನ್ ರಾಜ ಒಡೆದು ಹಾಕುತ್ತಾನೆ. 2ನೇ ಸಾರಿ ಸೈರಸ್ ರಾಜನ ಕಾಲದಲ್ಲಿ ದೇವಾಲಯವನ್ನು ಕಟ್ಟಿದರು. ಅದನ್ನ ಮೆಕ್ಕಿಬಿಸ್ ಅವಧಿಯಲ್ಲಿ ಒಡೆದು ಹಾಕಿದ್ದಾರೆ. ಯೆಹೂದ ರಾಜನ ಕಾಲದಲ್ಲಿ ರೋಮನ್ಸ್ ಅವರು ಒಡೆದು ಹಾಕುತ್ತಾರೆ. ಎಲ್ಲವನ್ನು ಸರ್ವನಾಶ ಮಾಡ್ತಾರೆ. ದೇವರ ಕೋಪ ಇಸ್ರಾಯೇಲ್ ಜನರ ಮೇಲೆ ಬಂತು. ದೇವರ ದಯೆನೇ ಇಲ್ಲದ ಹಾಗಾಯ್ತು. ಯೇಸು ಕ್ರಿಸ್ತರು ಇಸ್ರಾಯೇಲ್ ನೋಡಿ ಕಣ್ಣೀರಿಡ್ತಾರೆ. ನೀವಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು ಎಂದು. ಯೆಹೂದ್ಯರು ಯೇಸು ಕ್ರಿಸ್ತರನ್ನು ಪ್ರವಾದಿಗಳನ್ನು ಕೊಂದರು. ಯೇಸು ಕ್ರಿಸ್ತರನ್ನು ಕೊಲ್ಲಿಸಿದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಎಂದು ಹೇಳುತ್ತಾರೆ. ದೇವರ ಕೋಪವು ಯೆಹೂದ್ಯರ ಮೇಲೆ ಸಂಪೂರ್ಣವಾಗುತ್ತಾ ಬಂತು. ಇದನ್ನೇ ಯೇಸು ಕ್ರಿಸ್ತರು ಹೇಳೋದು. ಕ್ರಿಸ್ತರು ಶಿಲುಬೆಯನ್ನು ಎತ್ತುಕೊಂಡು ಹೋಗುವಾಗ ಹೇಳುತ್ತಾರೆ, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ ಎಂದು. ದೇವರ ಉಗ್ರ ಕೋಪ ಇಸ್ರಾಯೇಲ್ ಜನರ ಮೇಲೆ ಬಂತು. ಇಸ್ರಾಯೇಲ್ ನಾಶ ಮಾಡಿದ್ರು. ಅವರು ಏನ್ ಹೇಳ್ತಾರೆ ಅಂದ್ರೆ, ದೇವರೇ, ಸ್ವಲ್ಪ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ ಅಂದರು. ಒಂದು ಹನಿ ನೀರು ಸಾಕಾಗುತ್ತಾ ಅಂದ್ರೆ ಸಾಕಾಗೋದಿಲ್ಲ. ಇದರ ಅರ್ಥ ಏನಂದ್ರೆ, ಅವರು ಒಂದು ಸಣ್ಣ ಕೃಪೆ ದಯೆ ತೋರಿಸಿ ಎಂದು ದೇವರನ್ನು ಕೇಳಿಕೊಳ್ತಾರೆ. ಯಾವಾಗ ಅಂದ್ರೆ ಹಿಟ್ಲರ್ ಕಾಲದಲ್ಲಿ 2ನೇ ಮಹಾಯುದ್ಧದಲ್ಲಿ 1942ರಿಂದ 1945ನ ಸಮಯವರೆಗೂ ಹಿಟ್ಲರ್ 60 ಲಕ್ಷ ಯೆಹೂದ್ಯರನ್ನು ಕರ್ಕೊಂಬಂದಿ ಚಿತ್ರ ಹಿಂಸೆ ಕೊಟ್ಟಿ ಗ್ಯಾಸ್ ಚೇಂಬರ್ ನಲ್ಲಿ ಹಾಕಿ ಚಿತ್ರ ಹಿಂಸೆ ಕೊಟ್ಟಿ ಸಾಯಿಸ್ತಾನೆ. ದೇವರು ದಯೆನೇ ತೋರಿಸೋದಿಲ್ಲ. ಯಾಕಂದ್ರೆ ಆತನ ರಕ್ತಕ್ಕೆ ಮರಣಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಎಂದರು. ನಾವು ಉತ್ತರ ಕೊಡುತ್ತೇವೆ ಅಂತ ಹೇಳಿದ್ರೆ ಬಿಟ್ಟು ಬಿಡ್ತಿದ್ರೇನೋ, ಆದ್ರೆ ನಾವು ನಮ್ಮ ಮಕ್ಕಳು ಅಂತ ಹೇಳಿ ಅವರ ತೀರ್ಪು ಅವರ ಬಾಯಲ್ಲೇ ಬಂತು. ಅದಕ್ಕೆ ಅಬ್ರಾಮನು ಹೇಳುತ್ತಾನೆ, ಆ ರೀತಿ ಆಗೋದಿಲ್ಲ. ನಿಮಗೆ ಒಂದು ಕಾಲ ಇತ್ತು, ಅವನಿಗೆ ಅವಾಗ ಕೆಟ್ಟ ಕಾಲ ಇತ್ತು. ಇವಾಗ ಅವನಿಗೆ ಒಳ್ಳೆ ಕಾಲ ಬಂದಿದೆ, ನಿಮಗೆ ಕೆಟ್ಟ ಕಾಲ ಪ್ರಾರಂಭವಾಗಿದೆ ಎಂದು. ಒಂದು ಕಾಲದಲ್ಲಿ ಯೆಹೂದ್ಯರಿಗೆ ದೇವರು ಒಳ್ಳೆ ಕೃಪೆ ಕೊಟ್ಟಿದ್ದರು. ಅವರು ಒಳ್ಳೆ ಫಲ ಕೊಡುತ್ತಾರೆ ಎಂದು ಎದುರು ನೋಡ್ತಿದ್ರು. ಅವರು ಕೊಡ್ಲಿಲ್ಲ. ದೇವರು ಇಸ್ರಾಯೇಲ್ ರಾಜ್ಯವನ್ನು ತೆಗೆದು ಹಾಕಿದ್ರು. ದೇವರು ಯಾವಾಗ ಇಸ್ರಾಯೇಲ್ ರಾಜ್ಯವನ್ನು ತೆಗೆದ್ರೋ ಆಗ ದೇವರು ಅನ್ಯ ಜನಾಂಗದವರಿಗೆ ದಯೆ ಕೊಟ್ಟರು.
ಯಹೋದ್ಯರು ದಯೆ ತೋರಿಸಿ ಎಂದು ಕೇಳಿಕೊಳ್ತಾರೆ, ಆದ್ರೆ ದಯೆ ತೋರಿಸುವುದಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಮಧ್ಯದಲ್ಲಿ ನಮಗೂ ನಿಮಗೂ ದೊಡ್ಡದೊಂದು ಡಂಗುರ ಇದೆ. ಆದ್ದರಿಂದ ಆ ಕಡೆಯಿಂದ ಇರುವವರು ಈ ಕಡೆ ಬರುವುದಕ್ಕೆ ಆಗೋದಿಲ್ಲ, ಈ ಕಡೆ ಇರುವವರು ಆ ಕಡೆ ಹೋಗುವುದಕ್ಕೆ ಆಗುವುದಿಲ್ಲ ಎಂದು. ಇದರ ಅರ್ಥ ನ್ಯಾಯ ಪ್ರಮಾಣ. ಈ ಒಂದು ಸೇತುವೆ ಮಾಡಿದೆ ಏಸು ಕ್ರಿಸ್ತರು. ಈ ಒಂದು ಸೇತುವೆಯ ಮೇಲೆ ಯಹೋದ್ಯರಿಗೆ ನಂಬಿಕೆ ಇಲ್ಲ. ಇವತ್ತು ಕೂಡ ಅವರು ನ್ಯಾಯ ಪ್ರಮಾಣವನ್ನು ನಂಬಿಕೊಂಡಿದ್ದಾರೆ. ಮೆಸ್ಸಿಯ ಬರ್ತಾರೆ ಎಂದು ಎದುರು ನೋಡುತ್ತಿದ್ದಾರೆ ಹೊರತು ಏಸು ಕ್ರಿಸ್ತರ ಮೇಲೆ ನಂಬಿಕೆ ಇಲ್ಲ. ಏಸು ಕ್ರಿಸ್ತರ ಮೇಲೆ ನಂಬಿಕೆ ಇಲ್ಲದವರು ತಿರ್ಗಾ ಆ ಕಡೆಯಿಂದ ಹೋಗುವುದಕ್ಕೆ ಸಾಧ್ಯನಾ? ಆ ಕಡೆಯಿಂದ ಈ ಕಡೆ ಬರುವುದಕ್ಕೆ ಸಾಧ್ಯವಿಲ್ಲ. ನಾವು ಕೃಪೆ ಕಾಲದಲ್ಲಿ ಇದ್ದೀವಿ. ನಾವು ತಿರ್ಗಾ ಹಿಂದಕ್ಕೆ ಹೋಗಿ ನ್ಯಾಯ ಪ್ರಮಾಣದಲ್ಲಿ ಬರುವುದಕ್ಕೆ ಆಗುತ್ತಾ? ಆಗೋದಿಲ್ಲ. ನ್ಯಾಯ ಪ್ರಮಾಣದಲ್ಲಿ ಇರುವವರು ಈಗ ಏಸು ಕ್ರಿಸ್ತರನ್ನು ನಂಬದೆ ಕೃಪೆಯನ್ನು ಹೊಂದುವುದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಯೋಹಾನ 1ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳುತ್ತಾರೆ, ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯೂ ಸತ್ಯವೂ ಏಸು ಕ್ರಿಸ್ತನ ಮುಖಾಂತರ ಬಂದವು. ಈ ಸೇತುವೆನೇ ಏಸು ಕ್ರಿಸ್ತರು. ಏಸು ಕ್ರಿಸ್ತರ ರಕ್ತದ ಮೂಲಕ ನಾವು ಸಮೀಪ ಆಗಿದ್ದೀವಿ. ದೇವರ ಮಧ್ಯೆ ಇರುವ ಅಂತರವನ್ನು ಏಸು ಕ್ರಿಸ್ತರು ಒಂದು ಮಾಡಿದ್ದಾರೆ. ಇದೇ ಒಂದು ಅಂತರ ಇವತ್ತು ಯಹೋದ್ಯರಿಗೆ ಇದೆ. ಯಾಕಂದ್ರೆ ಏಸು ಕ್ರಿಸ್ತರನ್ನ ಅವರೇ ಮೆಸ್ಸಿಯ ಎಂದು ನಂಬುವುದಿಲ್ಲ ಅಂದರೆ ಆ ಕಡೆಯಿಂದ ಈ ಕಡೆ ಹೇಗೆ ಬರ್ತಾರೆ? ಅದಕ್ಕೆ ಅಬ್ರಾಮನು ಹೇಳೋದು ಆ ಕಡೆಯಿಂದ ಈ ಕಡೆ ಬರೋದಕ್ಕೆ ಆಗೋದಿಲ್ಲ ಎಂದು ಹೇಳುತ್ತಾರೆ. ಆಗ ಐಶ್ವರ್ಯವಂತ, ಅಪ್ಪ, ನನ್ನ ತಂದೆಯ ಮನೆಯಲ್ಲಿ 5 ಮಂದಿ ಸಹೋದರರು ಇದ್ದಾರೆ, ದಯವಿಟ್ಟು ಅವರ ಮೇಲೆ ದಯೆ ತೋರಿಸು ಎಂದು ಕೇಳಿಕೊಳ್ತಾರೆ. 5 ಮಂದಿ ಅಣ್ಣ ತಮ್ಮಂದಿರು ಅಂದ್ರೆ ಯಾರು ಅಂದ್ರೆ ಇಸ್ರಾಯೇಲ್ನಲ್ಲಿ 12 ಗೋತ್ರಗಳು ಇತ್ತು. ಸೊಲೊಮನ್ ಕಾಲದಲ್ಲಿ 12 ಗೋತ್ರಗಳು ಬೇರೆ ಆದವು. ಇಸ್ರಾಯೇಲ್ಗೆ 10 ಗೋತ್ರ ಬಂತು. ಯಹೋದ್ಯರಿಗೆ 2 ಗೋತ್ರ ಬಂತು. 2 ಗೋತ್ರಗಳು ಸೇರಿ 1 ಗೋತ್ರ ಆಯ್ತು. 10 ಗೋತ್ರಗಳು ಸೇರಿ 5 ಗೋತ್ರ ಆಯ್ತು. 5 ಮಂದಿ ಸಹೋದರರು ಯಾರು ಅಂದ್ರೆ ಇವತ್ತು ಲೋಕದಲ್ಲಿ ಇರುವ ಯಹೋದ್ಯರು. ಐಶ್ವರ್ಯವಂತ ಯಾರನ್ನಾದರೂ ಕಳಿಸಿ ಅವರಿಗೆ ಹೇಳಿ ಎಂದು ಹೇಳಿ ಕೇಳಿಕೊಳ್ತಾನೆ. ದೇವರು ಇಲ್ಲ, ಆಗೋದಿಲ್ಲ ಅಂದರು. ಯಾಕೆ ಅಂದ್ರೆ ಸತ್ತವರೊಳಗೆ ಹೋಗಿ ಅವರಿಗೆ ಹೇಳಿದರೆ ಅವರು ಕೇಳುತ್ತಾರಾ? ಕೇಳಲ್ಲ. ಅವರಿಗೆ ನ್ಯಾಯ ಪ್ರಮಾಣ ಧರ್ಮಶಾಸ್ತ್ರ ಇದೆ ಎಂದು ದೇವರು ಹೇಳುತ್ತಾರೆ. ನ್ಯಾಯ ಪ್ರಮಾಣ ಧರ್ಮಶಾಸ್ತ್ರ ಇದ್ದಿದ್ದು ಇಸ್ರಾಯೇಲ್ ರಾಜ್ಯಕ್ಕೆ. ಯೋಹಾನ 5ನೇ ಅಧ್ಯಾಯ 46-47ನೇ ವಚನ. ನೀವು ಮೋಶೆಯ ಮಾತನ್ನು ನಂಬುವವರಾಗಿದ್ದರೆ ನನ್ನ ಮಾತನ್ನು ನಂಬುತ್ತಿದ್ದೀರಿ. ಅವನು ಬರೆದ ಮಾತುಗಳನ್ನು ನೀವು ನಂಬದಿದ್ದರೆ ನಾನು ಹೇಳುವ ಮಾತುಗಳನ್ನು ಹೇಗೆ ನಂಬಿರಿ ಎಂದನು. ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಬಗ್ಗೆ ಬರೆದಿದ್ದಾರೆ. ಯಹೋದ್ಯರು ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯಲಿಲ್ಲ, ಮೋಶೆಯ ಮಾತನ್ನು ಕೇಳಲಿಲ್ಲ ಅಂದ್ರೆ ಸತ್ತವರ ಕಡೆಯಿಂದ ಒಬ್ಬರು ಹೋಗಿ ಹೇಳಿದ್ರೆ ಕೇಳ್ತಾರ? ಸತ್ತೋಗಿರುವವರು ಒಬ್ಬರು ಇದ್ದಾರೆ ಅಂದ್ರೆ ಯಾರು? ಅನ್ಯ ಜನಾಂಗದಾಗಿರುವ ನಾವು ಲೋಕದ ಪಾಲಿಗೆ ಸತ್ತವರಾಗಿ ಇದ್ವಿ. ಎಫೆಸದವರಿಗೆ 2ನೇ ಅಧ್ಯಾಯ 1ನೇ ವಚನ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನಾವೆಲ್ಲ ಲೋಕದ ಪಾಲಿಗೆ ಸತ್ತವರಾಗಿದ್ವಿ. ಇನ್ನೊಂದು ವಚನವನ್ನು ನೋಡೋಣ. ಕೊಲೆಸದವರಿಗೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳುತ್ತಾರೆ, ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ಅನ್ಯ ಜನಾಂಗದಾಗಿರುವ ನಾವು ಕ್ರೈಸ್ತರು ನಾವು ಹೋಗಿ ಯಹೋದ್ಯರಿಗೆ ಸುವಾರ್ತೆ ಹೇಳಿದ್ರೆ ಕೇಳ್ತಾರಾ? ಅವರು ಕೇಳೋದಿಲ್ಲ. ಇಲ್ಲಿ ಹೇಳ್ತಾ ಇರುವುದು ಅನ್ಯ ಜನಾಂಗದವರ ಬಗ್ಗೆ ಮತ್ತು ಇಸ್ರಾಯೇಲ್ ಜನಾಂಗದವರ ಬಗ್ಗೆ. ಅವರಿಗೆ ದೇವರು ಕೊಟ್ಟಂತಹ ದಯೆ ಕಾಲ, ಕೃಪೆ ಕಾಲವನ್ನು ಯಾವ ರೀತಿ ಕಳೆದುಕೊಂಡ್ರು, ಆ ಒಂದು ಕೃಪೆ ಯಾವ ರೀತಿ ಅನ್ಯ ಜನಾಂಗದವರಿಗೆ ಬಂತು ಎಂದು ಈ ಸಾಮ್ಯದಲ್ಲಿ ಹೇಳ್ತಾ ಇದ್ದಾರೆ ಹೊರತು ನರಕ ಸ್ವರ್ಗದ ಬಗ್ಗೆ ಹೇಳ್ತಾ ಇಲ್ಲ. ಆತ್ಮದ ಬಗ್ಗೆ ಇರುವಂತ ಎಲ್ಲ ಸಂದೇಹವನ್ನು ಸತ್ಯವೇದದ ಮುಖಾಂತರ ನೋಡಿದೆವು. ಇದರಲ್ಲಿ ನಮ್ಗೇನ್ ಗೊತ್ತಾಗುತ್ತೆ ಅಂತ ಅಂದ್ರೆ ಆತ್ಮ ಸಾಯುತ್ತದೆ. ಮನುಷ್ಯ ಸತ್ತಿದ ನಂತರ ಅವನ ಆತ್ಮ ಅಲ್ಲಿ ಇಲ್ಲೂ ಎಲ್ಲೂ ಹೋಗಲ್ಲ ಎಂದು ನೋಡಿದೆವು. ಹಾಗಾದ್ರೆ ಆತ್ಮ ನರಕಕ್ಕೂ ಸ್ವರ್ಗಕ್ಕೂ ಎಲ್ಲೂ ಹೋಗಲ್ಲ ಅಂದ್ರೆ ನರಕ ಅಂದ್ರೆ ಏನು? ನರಕದ ಬಗ್ಗೆ ಮುಂದಿನ ಪಾಠದಲ್ಲಿ ನೋಡೋಣ. ಈ ರೀತಿಯಾದಂತ ಮತ್ತಷ್ಟು ಆಳವಾದ ಉಚಿತ ಸತ್ಯವೇದ ಅಧ್ಯಯನಕ್ಕಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಹೋದರ ರಾಜು ಅವರನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 8867768876. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.